ಹುಬ್ಬಳ್ಳಿಯಲ್ಲಿ ರಂಗಪಂಚಮಿ. ಪೊಲೀಸ್ ಕಮಿಷನರೇಟ್ ವತಿಯಿಂದ ಸೌಹಾರ್ದತೆ ಶಾಂತಿ ಸಭೆ. ಹೋಳಿ ಹಬ್ಬ ಬಂತಂದ್ರೆ ಸಾಕು ಹುಬ್ಬಳ್ಳಿಯಲ್ಲಿ ಸಂಭ್ರಮಾಚರಣೆ ಮಾಡುತ್ತದೆ. ಎಲ್ಲರೂ ಬಣ್ಣದೋಕುಳಿಯಲ್ಲಿ ಮುಣುಗುತ್ತಾರೆ. ರಂಗಪಂಚಮಿಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಚಿತವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸರ್ವಧರ್ಮದ ಸೌಹಾರ್ದ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಶಾಂತಿ ಸಭೆಯಲ್ಲಿ 3000 ಮಠದ ಸ್ವಾಮೀಜಿ, ಮುಸ್ಲಿಂ ಧರ್ಮದ ಗುರುಗಳು, ಕ್ರೈಸ್ತ ಧರ್ಮದ ಗುರುಗಳು ಭಾಗಿಯಾಗಿದ್ದು, ಈ ಶಾಂತಿ ಸಭೆಯಲ್ಲಿ ಸ್ವರ್ಣ ಗ್ರೂಪ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿ ಪ್ರಸಾದ್ ಅವರು ಕೂಡ ಭಾಗವಹಿಸಿದ್ದರು. ಹೋಳಿ ಹುಣ್ಣಿಮೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಮಾರ್ಚ್ 7ರಂದು ರಂಗಪಂಚಮಿ ಇದೆ. ಹೋಳಿ ಹಬ್ಬವನ್ನು ಎಲ್ಲ ಜಾತಿ, ಧರ್ಮದವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ನಗರದ ಸವಾಯಿ ಗಂಧರ್ವ ಸಭಾಂಗಣದಲ್ಲಿ ಕಮಿಷನರ್ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಶಾಂತಿ ಸೌಹಾರ್ದ ಸಭೆ ನಡೆಸಲಾಯಿತು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಸೇರಿದಂತೆ ವಿವಿಧ ಧರ್ಮ ಹಾಗೂ ಸಮಾಜದ ಧರ್ಮಗುರುಗಳು ಹಾಗೂ ಪ್ರಮುಖರು ಭಾಗವಹಿಸಿದ್ದರು. ಈ ರಂಗ ಪಂಚಮಿಯಲ್ಲಿ ಯಾರೂ ಗೊಂದಲ ಮಾಡದೆ ಅದ್ದೂರಿಯಾಗಿ ಆಚರಣೆ ಮಾಡಿ ಎಂದು ಸಲಹೆ ನೀಡಿದರು. ಧಾರವಾಡದಲ್ಲಿ 4ನೇ ತಾರೀಕು ಮತ್ತು ಹುಬ್ಬಳ್ಳಿಯಲ್ಲಿ 7ನೇ ತಾರೀಕು ಹೋಳಿ ಹಬ್ಬ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ, ಸಾರ್ವಜನಿಕವಾಗಿ ಆಚರಣೆ ಮಾಡ್ತಾರೆ. ಕಳೆದ ವರ್ಷಗಳ ಮಾಹಿತಿಯನ್ನು ನಾವು ಪಡೆದುಕೊಂಡಂಥ ಸಂದರ್ಭದಲ್ಲಿ ಧಾರವಾಡದಲ್ಲಿ ಸುಮಾರು 1 ಲಕ್ಷದಷ್ಟು, ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಸುಮಾರು 2-2.5 ಲಕ್ಷದಷ್ಟು ಜನ ಈ ಒಂದು ಸಾರ್ವಜನಿಕ ಹೋಳಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸ್ತಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಬಂದೋಬಸ್ತನ್ನು ಮಾಡಲಾಗಿದೆ. ಈಗಾಗಲೇ ಶಾಂತಿ ಸಭೆಗಳನ್ನು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಕರೆಯಲಾಗಿದೆ. ಧಾರವಾಡದಲ್ಲಿ ನಿನ್ನೆ ಮಾಡಲಾಗಿತ್ತು ಮತ್ತು ಇವತ್ತಿಲ್ಲಿ ಹುಬ್ಬಳ್ಳಿಯಲ್ಲಿ ಶಾಂತಿ ಸಭೆಯನ್ನು ಕರೆದಿದ್ದೇವೆ. ಮತ್ತು ಎಲ್ಲ ಜಾತಿ ಧರ್ಮಕ್ಕೆ ಸೇರಿದಂತಹ ಧಾರ್ಮಿಕ ಮುಖಂಡರು, ಸಾಮಾಜಿಕ ಸಂಘಟನೆಗಳ ಮುಖಂಡರು, ರಾಜಕೀಯ ಪಕ್ಷಗಳ ಚುನಾಯಿತ ಪ್ರತಿನಿಧಿಗಳು ಮತ್ತು ಅವರ ರೆಪ್ರೆಸೆಂಟೇಟಿವ್ಸು ಸೇರಿದಂತೆ ಮಾಧ್ಯಮ ಮಿತ್ರರು ಸೇರಿದಂತೆ ಎಲ್ಲರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಹುಬ್ಬಳ್ಳಿ ಧಾರವಾಡದಲ್ಲಿ ಎಂದೂ ಹೋಳಿ ಆಚರಣೆ ಆಗಿದೆ. ಈ ವರ್ಷ ಕೂಡ ಅದೇ ರೀತಿ ಆಚರಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸ್ತಾರೆ ಅಂತಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಅಪೀಲ್ ಮಾಡ್ತೀನಿ, ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಒಂದು ಒಳ್ಳೆಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಅವಳಿ ನಗರಗಳು. ಸೊ ಎರಡೂ ಅವಳಿ ನಗರದಲ್ಲಿ ಅತ್ಯಂತ ಶಾಂತಿಯುತವಾಗಿ ಹೋಳಿ ಹಬ್ಬದ ಆಚರಣೆ ನಡೆಯುತ್ತೆ ಅನ್ನೋ ವಿಶ್ವಾಸ ಇದೆ. ಹೆಣ್ಣುಮಕ್ಕಳು, ಮಹಿಳೆಯರು, ವಿದ್ಯಾರ್ಥಿನಿಯರು ಅವರೆಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರೋದ್ರಿಂದ ನಾನು ಎಲ್ಲರಿಗೂ ಅಪೀಲ್ ಮಾಡುವಂಥದ್ದು ಅತ್ಯಂತ ಸೂಕ್ಷ್ಮ ನಡ್ಕೋಬೇಕು. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ, ಆಗದ ರೀತಿಯಲ್ಲಿ ನಾವು ಬಂದೋಬಸ್ತ್ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರೂ ಸಹಕರಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಹೋಳಿ ಹುಣ್ಣುವ ಹಬ್ಬದ ಪ್ರಯುಕ್ತ ಶಾಂತಿ ಸೌಹಾರ್ದ ಸಭಾ ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ನಮ್ಮ 3000 ಮಟ್ಟದ ಸಿದ್ಧ ರಾಜಯೋಗೇಂದ್ರ ಗುರುಗಳು ಮತ್ತು ಎಲ್ಲ ಧರ್ಮದ ಗುರುಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಎಲ್ಲ ಗಣ್ಯರ ಸಂದೇಶ ಏನಂದರೆ, ಇಡೀ ಹುಬ್ಬಳ್ಳಿ ಧಾರವಾಡ ಅಲ್ಲ, ಇಡೀ ಭಾರತ ದೇಶವೇ ಇವತ್ತು ಪ್ರಪಂಚಕ್ಕೆ ಒಂದು ಶಾಂತಿ ಸಂದೇಶ ನೀಡುವಂಥ ಒಂದು ಸ್ಥಿತಿಯಲ್ಲಿದೆ. ಅಂಥ ಒಂದು ಸ್ಥಿತಿಯಲ್ಲಿರುವಂಥ ಭಾರತ ದೇಶದಲ್ಲಿ ಇರುವಂಥ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಒಂದು ಹೋಳಿ ಹಬ್ಬ ಮತ್ತು ರಂಜಾನು ಮತ್ತು ಉಗಾದಿ ಏನೇನು ಹಬ್ಬಗಳು ಬರ್ತಾ ಇದ್ದಾವೆ ಇವೆಲ್ಲ ನಾವು ಎಲ್ಲರೂ ಕೂಡಿ ಒಟ್ಟಾಗಿ ಶಾಂತಿಯಿಂದ ಸೌಹಾರ್ದತೆಯಿಂದ ನಾವು ಈ ಹಬ್ಬಗಳನ್ನು ಆಚರಿಸೋಣ. ಇಡೀ ಪ್ರಪಂಚಕ್ಕೆ ನಾವು ಒಂದು ಸಂದೇಶ ಸಾರೋಣ. ನಾವು ಭಾರತೀಯರಾಗಿ ಹಿಂದೂ, ಮುಸ್ಲಿಮ್ಮು, ಸಿಖ್, ಇಸಾಯಿ, ಜೈನ ಎಲ್ಲ ಧರ್ಮದವರನ್ನು ಒಗ್ಗೂಡಿ ನಾವೆಲ್ಲರೂ ಭಾರತೀಯರು, ನಮಗೆ ಮತಭೇದ ಇಲ್ಲ ಅಂತ ಇಲ್ಲಿ ಒಂದು ಸಂದೇಶ ಈ ಜಗತ್ತಿಗೆ ಕೊಡುವ ಒಂದು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಎಲ್ಲರೂ ಹೇಳಿದರೆ, ನಾನು ಇವತ್ತು ಎಲ್ಲ ಮಾಧ್ಯಮದ ಮಿತ್ರರ ಮೂಲಕ ಎಲ್ಲರಿಗೂ ನಾನು ಇವತ್ತು ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ದ್ವೇಷ ಭಾವನೆಯನ್ನು ಬಿಟ್ಟು ನಮ್ಮ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೋಬೇಕು, ನಮ್ಮ ಹೃದಯದಲ್ಲಿ ಪ್ರೀತಿಯನ್ನು ತುಂಬಿಕೋಬೇಕು. ಆವಾಗ ಮಾತ್ರ ಈ ಹಬ್ಬಗಳು ಸಾರ್ಥಕತೆಯನ್ನು ಪಡೆಯುತ್ತವೆ. ಆದ್ದರಿಂದ ಇವತ್ತು ಈ ಸಾರಿ ಕೂಡ ಇಂಥ ಒಂದು ನಾವೆಲ್ಲರೂ ಚೆನ್ನಾಗಿರೋಣ, ಚೆನ್ನಾಗಿ ಹಬ್ಬ ಮಾಡೋಣ ಎನ್ನುವಂತಹ ಒಂದು ಸಂದೇಶ ಇವತ್ತು ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಕಮಿಷನರ್ ಶಶಿಕುಮಾರ್ ಇಂಥ ಒಂದು ಸಂದೇಶ ಸಾರುವ ಸಲುವಾಗಿ ಸಮಾಜದ ಮುಖಂಡರನ್ನ, ಎಲ್ಲ ಸಮಾಜದ ಧರ್ಮಗುರುಗಳನ್ನ ಇಲ್ಲಿ ಕರೆದು ಈ ಸಂದೇಶವನ್ನ ನಾಗರಿಕರಿಗೆ, ಸಾರ್ವಜನಿಕರಿಗೆ ಕೊಡಿಸುವಂತಹ ಒಂದು ಪ್ರಯತ್ನವನ್ನ ಬಹಳ ಸಾರ್ಥಕ ರೀತಿಯಿಂದ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ವಿಡಿಯೋನ ಇಷ್ಟ ಆದರೆ ಹಿಂದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.